ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನೂ ಪ್ರತಿಯೊಂದು ಕುಟುಂಬಗಳನ್ನು ದೇವರು ಸನ್ಮಾನಿಸಲಿ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯದಲ್ಲಿ 29ನೇ ವಚನ ನಾವು ಓದುವಂತರಾಗಿರೋಣ. ದುಷ್ಟನ ಮುಖದಲ್ಲಿ ಲಜ್ಜೆ ಇಲ್ಲ, ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು. ಯಾವ ಜ್ಞಾನವೋ, ಯಾವ ವಿವೇಕವೋ, ಯಾವ ಆಲೋಚನೆಯೋ ಯೆಹೋವನ ಮುಂದೆ ನಿಲ್ಲೋದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸೌಲನ ಜೀವಿತದಲ್ಲಿ ಇರುವುದಾದರೆ ಅವನ ಮುಖದಲ್ಲಿ ಲಜ್ಜೆ ಅನ್ನೋದೇ ಇಲ್ಲ, ದೇವರ ಭಯ ಅನ್ನೋದಿಲ್ಲ. ಅವನ ಕಣ್ಣಿಗೆ ಯಾವ ಪರಿಜ್ಞಾನ ಇಲ್ಲದೆ ತನ್ನ ಕತ್ತಲೆ ಜೀವಿತದಲ್ಲಿ ನಡೀತಾ ಇದ್ದ. ದೇವರ ಮಕ್ಕಳ ಹಿಂಸೆ ಮಾಡೋದು, ದೇವರ ಮಕ್ಕಳಿಗೆ ವಿರೋಧವಾಗಿ ನಡೆಯೋದು ಅವನ ಜೀವನ ಶೈಲಿ ಲೋಕದ ಪ್ರಕಾರವಾಗಿತ್ತು. ಕತ್ತಲೆಯ ಮಾರ್ಗದಲ್ಲಿತ್ತು, ಸೈತನ ಮಾರ್ಗದಲ್ಲಿತ್ತು. ಅನೇಕ ಸಭೆಗಳನ್ನ ಹೊಡೆಯೋದು, ಕೊಲ್ಲೋದು, ಈ ಥರ ನಾನಾ ರೀತಿ ಕಾರ್ಯಗಳು ಸೌಲನಾಗಿರುವಾಗ ಅವನ ಜೀವಿತದಲ್ಲಿ ಕಾಣಲ್ಪಡ್ತಂತ ಬೈಬಲ್ ವಾಕ್ಯದಲ್ಲಿ ನೋಡ್ತೀವಿ. ಅದೇ ಯೇಸು ಕ್ರಿಸ್ತರು ಅವನು ಸಂಧಿಸಿ ಅವನೊಟ್ಟಿಗೆ ಮಾತನಾಡಿ ಅವನನ್ನು ಅಪೊಸ್ತಲ ಪೌಲನಾಗಿ ದೇವರು ಬದಲಾಯಿಸುವಾಗ, ಯೇಸು ಸ್ವಾಮಿಯನ್ನು ಪೌಲನ ಅಂಗೀಕರಿಸುವಾಗ ತನ್ನ ಜೀವಿತವನ್ನು ಸರಿಪಡಿಸ್ಕೊಳ್ತಾನೆ. ವಾಕ್ಯ ಹೇಳುತ್ತೆ, ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸ್ಕೊಳ್ತಿರುವನು. ಸತ್ಯವಂತನಾಗಿರೋದ ಯೇಸು ಕ್ರಿಸ್ತರನ್ನು ಪೌಲ ಅಂಗೀಕರಿಸಿದ ಮೇಲೆ ತನ್ನ ಜೀವನದ ಶೈಲಿಯನ್ನು ಪರಿಪೂರ್ಣವಾಗಿ ಬದಲಾಯಿಸಿಕೊಂಡ. ಕತ್ತಲೆಯಿಂದ ಹೊರಗಡೆ ಬಂದ, ಪಾಪದಿಂದ ಹೊರಗಡೆ ಬಂದ, ದೇವ್ರ ಮಕ್ಕಳನ್ನು ಹಿಂಸೆ ಪಡಿಸೋದ್ರಿಂದ ಹೊರಗಡೆ ಬಂದ, ಶಾಪದಿಂದ ಹೊರಗಡೆ ಬಂದ, ದೇವ್ರಿಗೆ ವಿರೋಧವಾದ ಕಾರ್ಯಗಳಿಂದ ಹೊರಗಡೆ ಬಂದ. ಪೌಲನ ಜೀವಿತದಲ್ಲಿ ಸತ್ಯವಂತ ನಡೆಯೋದಕ್ಕೂ, ಯಥಾರ್ಥವಾಗಿ ಜೀವನ ಮಾಡೋದಕ್ಕೂ, ನೀತಿಯ ಮಾರ್ಗದ ಕಡೆ ನಡೆಯೋದಕ್ಕೂ, ಸುವಾರ್ತೆ ಸಾರೋದಕ್ಕೂ, ಸತ್ಯ ತಿಳಿಸೋದಕ್ಕೂ, ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಹೇಳೋದಕ್ಕೂ ಸುಮಾರು ಹೊಸ ಒಡಂಬಡಿಕೆಯಲ್ಲಿ 14 ಪುಸ್ತಕಗಳು ಅಪೊಸ್ತಲ ಪೌಲನು ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದ್ದಾರೆ. ದೇವರಿಗೆ ಸ್ತೋತ್ರದಲ್ಲಿ ತನ್ನ ಜೀವಿತವನ್ನು ಸಮರ್ಪಣೆಯೊಟ್ಟಿಗೆ, ತೀರ್ಮಾನದೊಟ್ಟಿಗೆ ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ತನ್ನ ಜೀವನ ಸಮರ್ಪಣೆ ಮಾಡಿದ. ಪೌಲನಾಗೆ ನಾವು ಜೀವನ ಮಾಡುವಂಥರಾಗಿರಬೇಕು. ಪ್ರವಾದಿಗಳಿಗೆ ಯಾವ ರೀತಿ ತನ್ನ ಜೀವಿತನ ಸರಿಪಡಿಸ್ಕೊಂಡು, ಅಪೊಸ್ತಲರು ತನ್ನ ಜೀವಿತನ ಯಾವ ರೀತಿ ಸರಿಪಡಿಸ್ಕೊಂಡು ಎಲ್ಲ ಮನಸ್ಸಾಂತರ ಪಟ್ಟು ಮನೆ ತಿರುಗಿ ನೀತಿಗೋಸ್ಕರ, ಪರಿಶುದ್ಧಕ್ಕೋಸ್ಕರ, ಸಾಕ್ಷಿಗೋಸ್ಕರ, ಪರಲೋಕ ರಾಜ್ಯಕ್ಕೋಸ್ಕರ, ವಾಕ್ಯಗೋಸ್ಕರ ತನ್ನಮ್ಮನ್ನೇ ತಗ್ಗಿಸ್ಕೊಂಡು ಯಾವ ರೀತಿ ನಡೆದರೋ, ಅದೇ ರೀತಿ ಸಂದೇಶ ಕೇಳುವಂಥ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿದ ಮೇಲೆ ನಮ್ಮ ಹಳೆ ಜೀವಿತಗಳು, ಹಳೆ ಶೈಲಿಗಳು, ಹಳೆ ಕಾರ್ಯಗಳು ನಮ್ಮ ಜೀವಿತದಿಂದ ಹೊರಗಡೆ ಹೋಗಬೇಕು. ಯಾವ ರೀತಿ ಪೌಲ ತನ್ನ ಜೀವಿತವನ್ನು ಸರಿಪಡಿಸ್ಕೊಂಡು ದೇವರ ಮಾರ್ಗದಲ್ಲಿ ಕರೆಕ್ಟಾಗಿ ನಡೆದಿದ್ದಾನೋ, ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ದೇವರ ಭಯದಲ್ಲಿಯೋ, ದೈವಿಕ ಜ್ಞಾನದಲ್ಲಿಯೋ, ದೈವಿಕ ಕೃಪೆಯಲ್ಲಿಯೋ, ದೈವಿಕ ಕರುಣೆಯಲ್ಲಿಯೋ, ಸತ್ಯದಲ್ಲಿಯೋ, ವಾಕ್ಯದಲ್ಲಿ, ಭಕ್ತಿಯಲ್ಲಿ ನಂಬಿಗಸ್ತರಾಗಿ ನಿಲ್ಲುವಂತೆ ನಮ್ಮ ಜೀವಿತವನ್ನು ಸರಿಪಡಿಸ್ಕೊಂಡು, ನಮ್ಮ ಜೀವಿತನ ಒಂದೇ ಮಾರ್ಗ, ಅದು ರಕ್ಷಣೆ ಮಾರ್ಗ, ಅದು ಸತ್ಯ ಮಾರ್ಗ. ನಮ್ಮನ್ನು ಸರಿಪಡಿಸ್ಕೊಂಡು, ನಮ್ಮನ್ನು ತಗ್ಗಿಸಿ ಒಪ್ಪಿಸ್ಕೊಂಡು ವಾಕ್ಯಗೆ ನಾವು ಭಯಪಡುವಂತಾಗೆ ನಾವು ಒಪ್ಪಿಸ್ಕೊಳ್ಳುವಂಥರಾಗಿರೋಣ. ಈ ಸಂದೇಶ ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬನೂ ಪರಲೋಕ ದೇವರು ಅಧಿಕವಾಗಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತಿಗಳು ನನ್ನ ಕರ್ತನೆ, ಅಪ್ಪನೇ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ದಿನದಲ್ಲಿ, ಒಳ್ಳೆಯ ಸಮಯದಲ್ಲಿ ಕರ್ತನೆ ಸ್ತೋತ್ರ. ಜ್ಞಾನೋಕ್ತಿಗಳು 21ನೇದಲ್ಲಿ 29ನೇ ವಚನ 30ನೇ ವಚನ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ಹೌದು ಅಪ್ಪನೇ ಕರ್ತನೆ ಸ್ತೋತ್ರ. ಸೌಲನಾಗಿರುವಾಗ ಅವನ ಜೀವಿತದಲ್ಲಿ ಯಾವುದೇ ಲಜ್ಜೆ ಇಲ್ಲ, ಯಾವ ದೇವರ ಭಯವೂ ಇಲ್ಲ. ತನ್ನ ಸ್ವಂತ ಮಾರ್ಗದಲ್ಲಿ ತನ್ನ ಇಷ್ಟ ಪ್ರಕಾರವಾಗಿ ಜೀವಿತ ಮಾಡ್ತಾ ಇದ್ದನು ಸ್ವಾಮಿ. ಯಾವಾಗ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿ ಅಪೊಸ್ತಲ ಪೌಲನಾಗಿ ಮಾರ್ಪಟ್ಟನೋ, ಕರ್ತನೆ ಸ್ತೋತ್ರ, ಸತ್ಯವಂತನಾಗಿ ಒಬ್ಬ ನೀತಿಯ ಮಾರ್ಗದಲ್ಲಿ ತನ್ನ ಜೀವಿತವನ್ನು ಸರಿಪಡಿಸ್ಕೊಂಡು ಬೆಳಕಿನ ಉಳ್ಳ ಮಗನಾಗಿ, ಸಾಕ್ಷಿಯುಳ್ಳ ಮಗನಾಗಿ ಸುವಾರ್ತೆ ಸಾರಿ ಸೇವೆ ಮಾಡಿದಂಥ ವ್ಯಕ್ತಿಗತವಾಗಿ ಪೌಲನನ್ನು ಬದಲಾಯಿಸಿದ ದೇವರು ನೀನು. ಅದೇ ರೀತಿಯಾಗಿ ಸಂದೇಶ ಕೇಳಿದಂಥ ಪ್ರತಿಯೊಬ್ಬರ ಜೀವನದ ಶೈಲಿಯನ್ನು ಕರ್ತನೆ ಬದಲಾಯಿಸೋ, ಆತ್ಮೀಯಗಳನ್ನು ತೆರೆಸೋ, ಮನಸ್ಸಾಂತರ ಪಟ್ಟು ನಿಮ್ಮ ಪಾದದಡಿ ಬಂದು ಮೊಣಕಾಲು ಊರಿಕೊಂಡು ಕರ್ತನನ್ನು ಸನ್ಮಾನಿಸಿ, ಪ್ರೀತಿಸಿ, ನಂಬಿಗಸ್ತರಾಗಿ ಸಾಕ್ಷಿಯಾಗಿ ನಿಲ್ಲುವಂಥ ಕೃಪೆ ಮಾಡುವಂಥ ನಾಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ, ಒಳ್ಳೆಯ ತಂದೆ, ಆಮೆನ್.